ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಜಾಕ್ ಫ್ರೂಟ್ ಸ್ಪೆಷಲ್ ಅಂದರೆ ಜಾಕ್ ಫ್ರೂಟ್ ಕರಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೆ ನಿಮ್ಮ ಜೊತೆ. ಹಾಗೆಯೇ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ, ನಮ್ಮ ಮನೆಯ ತೋಟಕ್ಕೆ. ಅಲ್ಲಿ ಜಾಕ್ ಫ್ರೂಟ್ ಅಲ್ಲಿಂದ ತರ್ತಿರೋದು. ಸೊ ನಮ್ಮ ತೋಟದಲ್ಲಿ ಏನೆಲ್ಲ ಇದೆ ಅಂತೇಳಿ ನಾನು ನಿಮ್ಮ ಜೊತೆ ತೋರಿಸ್ತೇನೆ. ಸೊ ಹಾಗೆಯೇ ಜಾಕ್ ಫ್ರೂಟ್ ಕರಿ ಯಾವ ಥರ ಮಾಡೋದು ಅಂತೇಳಿ ಸ್ಪೆಷಲ್ ಅಂದರೆ ಈಗ ಜಾಕ್ ಫ್ರೂಟ್ ಸೀಸನ್ ಆದ್ದರಿಂದ ಜಾಕ್ ಫ್ರೂಟ್ ಕರಿ ಯಾವ ಥರ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಸೊ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ಬನ್ನಿ ವಿಡಿಯೋಗೆ ಹೋಗೋಣ. ನಾನು ಮತ್ತು ನನ್ನ ಸಿಸ್ಟರ್ ಹೋಗ್ತಿರುವಂಥದ್ದು, ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇರೋದು ತೋಟಕ್ಕೆ. ಅತ್ತೆ ಆಲ್ರೆಡಿ ಹೋಗಿ ಬಂದರು. ಸೊ ನಾವು ಇಬ್ಬರು ತುಂಬ ಜೋಶಲ್ಲಿ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವು ತೋಟಕ್ಕೆ ಹೋಗೋದು ಕಡಿಮೆ. ಅತ್ತೆ ಮತ್ತು ಮನೆಯವರೇ ಗಂಡಸರೇ ಜಾಸ್ತಿ ಹೋಗೋದು, ಬ್ರದರ್ ಇನ್ ಲಾ ಮತ್ತು ಅತ್ತೆಯವರೇ. ಸೊ ನಾವು ಯಾವತ್ತಾದರೂ ಒಮ್ಮೆ ಹೋಗ್ತೇವೆ ಸೊಸೆಯಂದರು, ಅಂದರೆ ನಮಗೆ ಯಾವತ್ತಾದ್ರೂ ಅಗತ್ಯ ಇದ್ದರೆ ಏನಾದರೂ ತರಲಿಕ್ಕಿದ್ರೆ ಮಾತ್ರ. ಹಾಗೆ ಅತ್ತೆ ಹೇಳಿದರು, ನಾನು ಜಾಕ್ ಫ್ರೂಟ್ ಹಲಸಿನ ಕಾಯಿ ತೆಗೆದಿಟ್ಟಿದ್ದೇನೆ, ತಗೊಂಬನ್ನಿ ಅಂತ ಹೇಳಿದರು. ಹಾಗೆ ನಾನು ಮತ್ತು ನನ್ನ ಸಿಸ್ಟರ್ ದೊಡ್ಡ ಜನರಾಗಿ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ನೋಡಿ ತೋಟದಲ್ಲಿ ಈ ಫಾಲ್ಸ್ ಇದೆ, ಅಂದರೆ ತೋಡಂತ ಹೇಳ್ತೇವೆ ನಾವು. ನೋಡಿ ಫಾಲ್ಸ್ ಥರ ಇದೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೀರು ಕೂಡ ತುಂಬ ಇದೆ, ಈಗ ಮಳೆ ಆದ್ದರಿಂದ ನೀರು ಕೂಡ ಇದೆ. ಇಲ್ಲಿ ನೀರಿದೆ ಆಯಿತಾ, ನೀರು ಎನಿ ಟೈಮ್ ಕೂಡ ಇಲ್ಲಿ ಈ ನದಿಯಲ್ಲಿ ಇರುತ್ತೆ. ಸೊ ಹಾಗೆ ಅದನ್ನೆಲ್ಲ ನೋಡಿದ್ವಿ. ಈಗ ನಮ್ಮ ತೋಟದಲ್ಲಿ ಜೀಗುಜೆಲ್ಲ ಇದೆ, ಅಂದರೆ ಎಲ್ಲನೂ ಇದೆ. ಜಾಮುನೆರಳು, ಪ್ಯಾರ್ಲೆ, ಮಾವಿನಕಾಯಿ ಎಲ್ಲನೂ ಈ ತೋಟದಲ್ಲಿದೆ. ಸೊ ನೋಡಿ, ಹಾಗೆ ನಾನು ಮತ್ತು ನನ್ನ ತಂಗಿ ಜಾಕ್ ಫ್ರೂಟ್ ತರಲಿಕ್ಕೆ ಹೋದ್ವಿ. ಆಲ್ರೆಡಿ ನೋಡಿ ಜಾಕ್ ಫ್ರೂಟ್ ಎಷ್ಟಿದೆ ಅಂಥೇಳಿ. ಹಲಸಿನಕಾಯಿ ಎಷ್ಟು ಬೇಕಾದರೂ ಇದೆ, 3-4 ಮರ ಏನಿದೆ. ಸೊ ಅದು ಆಲ್ರೆಡಿ ತೆಗೆದಿಟ್ಟಿದ್ರಿಂದ 5 ತೆಗೆದಿಟ್ಟರು. ನಾವು ಅಲ್ಲಿಂದ 2 ತೊಗೊಂಡು ಬಂದ್ವಿ. ನಮ್ಮ ಕೈಯಲ್ಲಿ ಅಷ್ಟೇ ಕೆಪಾಸಿಟಿ, ನಮಗೆ ಅಷ್ಟೇ ಸಾಧ್ಯವಾಗೋದು. ಸೊ ಹಾಗೆ ನೋಡಿ ಜಾಮುನರಳು ಮರ ಕೂಡ ಇದೆ ಆಲ್ರೆಡಿ. ಹಾಗೆ ತಿಂದಿದೆ, ಅಂದರೆ ಮಂಗ ಇದೆಯಲ್ಲ, ಕೋತಿ ಬಿಡೋದಿಲ್ಲ, ಅದೆಲ್ಲ ತಿನ್ನುತ್ತೆ. ಹಾಗೆ ನಾವು ಒಂದೊಂದು ತಂದ್ವಿ. ಹಾಗೆ ನೋಡುವ ಜಾಕ್ ಫ್ರೂಟ್ ಕರಿ ಯಾವ ಥರ ಮಾಡೋದು ಅಂತೇಳಿ ಬೇಗ ಸಿಂಪಲಾಗಿ ನೋಡುವ. ಸೂಪರಾಗಿರುತ್ತೆ ಆಯಿತಾ. ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಮಾಡೋದು ಅಂತೇಳಿ. ಹಾಗೆ ನೀವು ಕೂಡ ಮಾಡಿ ನೋಡಿ. ಈ ಥರ ಕಟ್ ಮಾಡಿಕೊಂಡಿದ್ದೇನೆ, ನಾನೆಲ್ಲ ಕಟ್ ಮಾಡಿದ್ದೆ, ನನ್ನ ಅತ್ತೆಯವರು ಕಟ್ ಮಾಡಿ ಕೊಟ್ಟಿರೋದು. ನಾವು ಈ ಥರ ಕಟ್ ಮಾಡೋದಲ್ಲ, ನಮ್ಮ ಹಸ್ಬೆಂಡ್ ಸೈಡಲ್ಲಿ, ಹಸ್ಬೆಂಡ್ ಮನೆಯವರು ಈ ಥರ ಕಟ್ ಮಾಡೋದು. ನಾವು ಇಡೀ ಅಂದರೆ ಜಾಕ್ ಫ್ರೂಟ್ ಸೊಳ್ಳೆ ಇದೆಯಲ್ಲ, ಅದನ್ನು ಫುಲ್ಲಾಗಿ ನಾವು ಮಾಡೋದು ಕರಿ. ನೋಡಿ ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಾಕ್ತಾ ಇದ್ದೇನೆ. ಕಡಲೆ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂತ ಹೇಳಿದ್ರೆ ಬೇಡ. ನಾನು ಆಲ್ರೆಡಿ ಕಡಲೆ ನೆನೆಸಿಟ್ಟಿದ್ದೆ ಕಡಲೆ ಕರಿ ಮಾಡು ಅಂತೇಳಿ. ಹಾಗೆ ನಾನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇದಕ್ಕೆ ಹಾಕ್ತಾ ಇರೋದು. ಹಾಕಿದರೆ ಚೆನ್ನಾಗಿ ಆಗುತ್ತೆ. ಅದಕ್ಕೆ ನಾನು ಜಾಕ್ ಫ್ರೂಟ್ ಇದೆಲ್ಲ ಕಟ್ ಮಾಡ್ಕೊಂಡಿರುವಂಥದ್ದು ಅದನ್ನು ಹಾಕ್ತಾ ಇದ್ದೇನೆ. ಹಲಸಿನಕಾಯಿ, ಇದು ಕಾಯಿ ಆಯಿತಾ, ಹಣ್ಣಲ್ಲ, ಸೊಳ್ಳೆ ಆಗಿರುವಂಥದ್ದು, ಬೆಳೆದಿರುವಂಥದ್ದು ಹಲಸಿನ ಕಾಯಿ. ಅದನ್ನು ಹಾಕ್ತಾ ಇರೋದು. ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ಅದಕ್ಕೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಕಲ್ಲುಪ್ಪು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಆಪ್ಷನಲ್, ಯಾವ ಉಪ್ಪು ಬೇಕಾದರೂ ಹಾಕ್ಕೊಳ್ಳಿ. ಹುಳಿ ಉಪ್ಪು ಬೇಕಾದ್ರೆ ಹುಳಿ ಉಪ್ಪು ಹಾಕ್ಕೊಳ್ಬೋದು. ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಸೌಟಿದ್ರೆ ಸೌಟಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನಂತರ ಮುಚ್ಚಳ ಹಾಕಿ 1 ವಿಸಿಲ್ ತನಕ ಬೇಯಿಸ್ಕೊಳ್ಬೇಕು. 1 ವಿಸಿಲ್ ಸಾಕಾಯ್ತಾ, ಜಾಸ್ತಿ ಬೇಡ, ಜಾಸ್ತಿ ಬೆಂದೋಗುತ್ತೆ. ಸೊ ಹಾಗಾಗಿ 1 ವಿಸಿಲ್ ಸಾಕು. ನಂತರ ಅದಕ್ಕೆ ನಾವು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಗ, 1 ಮೆಣಸು, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಮತ್ತು 1 ಟೀ ಸ್ಪೂನಷ್ಟು ನಾ ಇಲ್ಲಿ ಬಡಸೊಪ್ಪು, ದೊಡ್ಡ ಜೀರಗ ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಆಯಿಲ್ ಹಾಕದೇನೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಷ್ಟೇ. ಡ್ರೈ ರೋಸ್ಟ್ ಸ್ವಲ್ಪ ಮಾಡಿಕೊಂಡ್ರೆ ಸಾಕು, 1 ನಿಮಿಷದಷ್ಟು. ನಾನು ಇಲ್ಲಿ ನಿಮಗೆ ಸ್ಕಿಪ್ ಮಾಡಿದ ವೀಡಿಯೋ ತೋರಿಸಿದ್ದೇನೆ ಎಷ್ಟು ನಾನು ಫ್ರೈ ಮಾಡ್ಕೊಳ್ತೇನೆ ಅಂಥೇಳಿ. ಲೋ ಫ್ಲೇಮಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಮಾಡ್ಕೊಳ್ಳೋದು ಬೇಡ.
ಆಯಿಲೇನು ಹಾಕ್ಕೊಳ್ಳಿಕ್ಕಿಲ್ಲ ಆಯಿತಾ, ಹೀಗೇ ಮಾಡಿಕೊಂಡ್ರೆ ಸಾಕು. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ಡ್ರೈ ರೋಸ್ಟ್ ಸ್ವಲ್ಪ ಬೆಚ್ಚಗೆ ಆದರೆ ಸಾಕಂತ ಹೇಳ್ತಾರಲ್ಲ ಆ ಥರ. ನಾನು ಫ್ಲೇಮ್ ಆಫ್ ಮಾಡ್ತೇನೆ. ನೋಡಿ ಈ ಥರ ಆದರೆ ಸಾಕು, ಸೀದೋಗಬಾರ್ದು. ಈ ಥರ ಎಡಬಿಡಾದೆ ನೀವು ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಆದರೂ ಕೂಡ ಸಾಕು, ಜಾಸ್ತಿ ಏನೂ ಹಾಕ್ಬೇಕಂತೇನಿಲ್ಲ. ನಂತರ ನಾನು ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇವಲ್ಲ ಮಸಾಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಅಷ್ಟೊತ್ತಿಗೆ ಕುಕ್ಕರಲ್ಲಿ ವಿಸಲ್ ಬಂತು, 1 ವಿಸಲ್ ನಾನಿಲ್ಲಿ ಆಫ್ ಮಾಡಿದೆ. ನಿಮಗೆ ಯಾವ ಸ್ಟೈಲಲ್ಲಿ ಬೇಕಾದರೂ ಜಾಕ್ ಫ್ರೂಟ್ ಅಂದರೆ ಹಲಸಿನಕಾಯ್ದು ಕರಿ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಮಸಾಲ ಫ್ಲೇವರ್ ಸಿಗುತ್ತೆ. ಹಾಗೆಯೇ ಹೋಟೆಲ್ ಸ್ಟೈಲಲ್ಲಿ ನಮಗೆ ಹೋಟೆಲಲ್ಲಿ ಕೆಲವೊಮ್ಮೆ ಸಿಗುತ್ತಲ್ಲ, ಈ ಮದುವೆ ಮನೆಯಲ್ಲೆಲ್ಲ ಜಾಕ್ ಫ್ರೂಟ್ ಕರಿ ಮಾಡ್ತಾರೆ, ಕೆಲವೊಮ್ಮೆ ಈ ವೆಜ್ ಕಡೆಯಲ್ಲೆಲ್ಲ ಮಾಡ್ತಾರೆ. ಆ ಟೇಸ್ಟ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಹಾಗೆ ನಾನು ಹೇಳ್ತಿರೋದು ಇದು ಸ್ಪೆಷಲ್ ಅಂತ ಹೇಳಿ. ಹಾಗೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಅದಕ್ಕೆ ನಾನು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಅರಶಿನ ಪೌಡರ್ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು, ಚೆನ್ನಾಗಿ ರುಬ್ಕೊಳ್ಬಾರ್ದು. ತರಿ ಅಂದರೆ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ. ನಿಮಗೆ ಜಾಸ್ತಿ ಕಲರ್ ಬೇಕಂತ ಹೇಳಿದ್ರೆ ಮೆಣಸು 2-3 ಹಾಕ್ಕೊಳ್ಬೋದು. ನಾನಿಲ್ಲಿ 1 ಹಾಕ್ಕೊಳೋದು, ಸ್ವಲ್ಪ ಲೈಟಲ್ಲಿ ಕಲರ್ ಆದರೆ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ನೋಡಿ ಅಷ್ಟೊತ್ತಿಗೆ ಕುಕ್ಕರ್ ವಿಸ್ಲ್ ಹೋಗಿ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನಮಗೆ. ಹಲಸಿನದಿದೆಯಲ್ಲ, ಹಲಸಿನಕಾಯಿ ಬೆಳೆದಿರೋದಿದೆಯಲ್ಲ, ಅದು 1 ವಿಸ್ಲಲ್ಲೇ ಬೆಂದು ಸಿಗುತ್ತೆ. ಕೆಲವರು ವಿಸಲ್ ಮಾಡಲ್ಲ, ಹಾಗೆಯೇ ಬೇಯಿಸ್ಕೊಳ್ತಾರೆ. ಅಂದರೆ ಜಾಸ್ತಿಯಾಗಿ ಬೇಗನೆ ಹಲಸಿನಕಾಯಿ ಸೊಳ್ಳೆ ಬೆಂದು ಸಿಗುತ್ತೆ. ಸೊ ಹಾಗಾಗಿ ಆಲ್ರೆಡಿ ಇಲ್ಲಿ ಹಲಸಿನ ಸೊಳ್ಳೆ ಮತ್ತು ಕಡಲೆ ಎಲ್ಲ ಬೆಂದಿದೆ. ಹಲಸಿನಕಾಯ್ದು ಸೀಡ್ಸ್ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಆಯಿತಾ. ಹಲಸಿನಕಾಯ್ದು ಸೀಡ್ಸ್ ಇದೆಯಲ್ಲ, ಅದನ್ನು ಕೂಡ ಇಲ್ಲಿ ನಾವು ಹಾಕ್ಕೊಂಡಿದ್ದೇವೆ. ಆಲ್ರೆಡಿ ನಾನು ಆಗ ಹೇಳಲಿಕ್ಕೆ ನನಗೆ ಮರ್ತೋದದ್ದು. ಸೊ ಇದಕ್ಕೆ ನಾನು ರುಬ್ಕೊಂಡಿರುವಂಥ ನಾನು ಇಲ್ಲಿ ಮಸಾಲ ಹಾಕ್ತಾ ಇದ್ದೇನೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ರುಬ್ಕೊಂಡಿದ್ದೇನೆ ಅಂತೇಳಿ. ಒಂದು 80% ರುಬ್ಕೊಂಡ್ರೆ ಸಾಕು, ಜಾಸ್ತಿ ರುಬ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಹೇಳ್ತಿರೋದು. ಅಂದರೆ ಜಾಸ್ತಿ ರುಬ್ಕೊಂಡ್ರೆ ನಮಗೆ ಈ ಟೆಕ್ಸ್ಚರ್ ಸಿಗಲ್ಲ. ಸೊ ಹಾಗೆ ನಾನು ಹೇಳ್ತಿರೋದು. ಹಾಗೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಶೇಕ್ ಮಾಡಿ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಸೊ ಹಾಗಾಗಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಶೇಕ್ ಮಾಡಿ ಹಾಕ್ತಾ ಇರೋದು ನಾನು ಇಲ್ಲಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದು ಸೌಟು ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಒಲೆಯಲ್ಲಿ ಇಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಂದರೆ ಮಸಾಲೆ ಹಾಕಿದ ನಂತರ ನಮಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಾತ್ರ ನಮಗೆ ಹಲಸಿನಕಾಯಿದು ಕರೆಕ್ಟ್ ಟೆಕ್ಸ್ಚರ್ ಸಿಗುವಂಥದ್ದು, ಒಳ್ಳೆ ಫ್ಲೇವರ್ ಸಿಗುವಂಥದ್ದು. ನೋಡಿ ಇಲ್ಲಿ ಕುದಿಲಿಕ್ಕೆ ಇಟ್ಟೆ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಆಲ್ರೆಡಿ 2-3 ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಆಲ್ರೆಡಿ ಹಲಸಿನ ಸೊಳ್ಳೆ ಸ್ಮೂತ್ ಆದ್ರಿಂದ ಫುಲ್ ಇದಾಗಿ ಹೋಗುತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಒಂದು ಸೈಡಲ್ಲಿಡುವ. ನಂತರ ಅದಕ್ಕೆ ನಾವು ಒಗ್ಗರಣೆ ಯಾವ ಥರ ಹಾಕೋದಂತೇಳಿ ನಾನು ಹೇಳ್ತೇನೆ. ಸಿಂಪಲಾಗಿ ನಾರ್ಮಲಾಗಿ 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಮತ್ತು ಸ್ವಲ್ಪ ಬೇವು ಸೊಪ್ಪು ಮತ್ತು 1 ಒಣಮೆಣಸು, ನಂತರ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು. ಸಿಂಪಲಾಗಿ ನಾವು ನಾರ್ಮಲಾಗಿ ಯಾವ ಥರ ಒಗ್ಗರಣೆ ಹಾಕ್ಕೊಳ್ತೇವೆ ಅದೇ ಥರ ಹಾಕ್ಕೊಂಡ್ರೆ ಸಾಕು. ನೋಡಿ ಸಾಸಿವೆ, ಬೆಳ್ಳುಳ್ಳಿ ಹಾಕಿದೆ, ಒಣಮೆಣಸು 1 ಹಾಕಿದೆ, 1 ಮೆಣಸನ್ನು 2 ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಈ ಥರ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು, ಜಾಸ್ತಿ ಏನಿಲ್ಲ. ಇದನ್ನು ನಾವು ಆ ಕರಿಗೆ ಹಾಕ್ಕೊಳ್ಬೇಕು. ಒಗ್ಗರಣೆ ಹಾಕೋದು ಯಾವ ಥರ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ಲ. ಈ ಕರಿ ಹಾಕ್ಕೊಂಡ್ರೆ ಆಯಿತು, ಒಳ್ಳೆ ಫ್ಲೇವರ್ ಸಿಗುತ್ತೆ. ಆ ಕರಿದು ಘಮ ಅಂತೇಳಿ ಇಂತೆಲ್ಲ ಹೋಟೆಲಿದ್ದು ಸ್ಮೆಲ್ ಅದೇ ಫ್ಲೇವರಲ್ಲಿ ನಿಮಗೆ ಸಿಗುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗ್ಬೋದು.
ಜಾಕ್ ಫ್ರೂಟ್ ಕರಿ ಆಲ್ರೆಡಿ ಎಲ್ಲರೂ ಮಾಡೋದು ಕಡಿಮೆ, ಈಗಿನ ಸೀಸನಲ್ಲಿ ತುಂಬ ಕಡಿಮೆ ಈಗಿನ ಜನ್ರೇಷನಲ್ಲಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಎಲ್ರಿಗೂ ಕೂಡ ಇಷ್ಟ ಆಗ್ಬೋದು. ಊಟದ ಜೊತೆನೂ ಚೆನ್ನಾಗಾಗುತ್ತೆ, ಹೀಗೇ ತಿನ್ಲಿಕ್ಕೆ ಕೂಡ ಸೂಪರ್ ಆಗುತ್ತೆ. ಹಾಗೆಯೇ ನಾನು ಊಟ ಮಾಡ್ತಾ ಇದ್ದೇನೆ. ಸೂಪರಾಗಿರುವಂತಹ ಕರಿ, ಜಾಕ್ ಫ್ರೂಟ್ ಕರಿ ಇದೆ, ಪ್ರೌನ್ಸ್ ಫ್ರೈ ಇದೆ, ಮತ್ತು ಮಾವಿನಕಾಯಿ ಕೂಡ ಸೈಡ್ ಡಿಶ್ ಆಗಿದೆ. ಸೊ ಇವತ್ತಿನ ಲಂಚ್ ನನಗೆ ಜಾಕ್ ಫ್ರೂಟ್ ಆಗಿರುತ್ತೆ. ಸೊ ಸೂಪರಾಗಿರುತ್ತೆ ನೋಡಿ. ಆಲ್ರೆಡಿ ಸ್ವಲ್ಪ ಬಿಸಿಲು ಬಂತು, ನಂತರ ಅದೇ ರೀತಿ ಮಳೆ ಕೂಡ ಬಂತು ನೋಡಿ. ಹಲಸಿನ ಹಣ್ಣು ಕೂಡ ನೋಡಿ ತಂದಿದ್ವಿ ಅಲ್ಲ, ಸೂಪರಾಗಿತ್ತು, ಟೇಸ್ಟ್ ಕೂಡ ಇತ್ತು. ಬಟ್ ಮಳೆ ಆದ್ದರಿಂದ ಸ್ವಲ್ಪ ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ. ನನಗೆ ಜಾಸ್ತಿ ಹಣ್ಣಾದರೂ ನಂಗೆ ಇಷ್ಟ ಆಗಲ್ಲ, ನನಗೆ ಲೈಟಲ್ಲಿ ಹಣ್ಣಾಗಬೇಕು, ಅದು ನಂಗೆ ತುಂಬ ಇಷ್ಟ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಬೈ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೇನೆ.